ನಮ್ಮ ಮನೆ ಮಾವಿನ ಮರಕ್ಕೆ ಮಾವಿನಕಾಯಿನೇ ಭಾರ ಆಗಿ ಇನ್ನೇನು ಒಂದು ಕಡೆ ಬಿದ್ದೇ ಹೋಗುತ್ತೆ ಅನ್ನೋ ಥರ ಆಗಿತ್ತು. ಅದಕ್ಕೆ ಒಂದಷ್ಟು ಕಾಯಿ ತೆಗೆದ್ರೆ ಮರಕ್ಕೆ ಭಾರ ಕಡಿಮೆ ಆಗ್ಬೋದು ಅಂತ ತೆಗಿತಾ ಇದ್ದೀವಿ. ಈ ಥರ ಬೆಳಗ್ಗೆ ತಂಪಾದ ವಾತಾವರಣದಲ್ಲಿ ಮಾವಿನಕಾಯಿ ಕೀಳೋ ಸಂತೋಷನೇ ಬೇರೆ. ಇನ್ನು ಉಪ್ಪು ಖಾರ ಹಾಕಿ ತಿಂದರೆ ನಮ್ಮ ಬಾಲ್ಯದ ನೆನಪೆಲ್ಲ ಮತ್ತೆ ಜೀವಂತ ಆಗತ್ತೆ. ಇವತ್ತಿದ್ರ ಚಟ್ನಿ ಮಾಡೋಣ ಅಂತ ಸ್ವಲ್ಪ ಮಾವಿನಕಾಯಿ ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉದ್ದಿನಬೇಳೆ, ಒಣಮೆಣಸು, ಕೊತ್ತಂಬರಿ, ಜೀರಿಗೆ, ಒಂದು 4 ಕಾಳು ಮೆಂತ್ಯ. ಇದನ್ನು ಮಾಡೋದಕ್ಕೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಉದ್ದಿನಬೇಳೆನ ಕೆಂಪಗಾಗೋ ತನಕ ಹುರ್ಕೊಳ್ಳಿ. ಆಮೇಲೆ ಉಳಿದಿರೋ ಪದಾರ್ಥಗಳನ್ನೆಲ್ಲ ಹಾಕಿ ಒಂದು 2 ನಿಮಿಷ ಹುಡ್ಕೊಂಡ್ರೆ ಸಾಕು. ಯಾವಾಗಲೂ ಹಸಿ ಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ಕೊತಿದ್ದೆ, ಈ ಸಲ ಬೇರೆ ಥರ ಟ್ರೈ ಮಾಡ್ತಾ ಇದ್ದೀನಿ. ಇದು ಹುರ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ತೊಗೊಂಡಿರೋ ಕಾಯಿ ತುರಿ, ಮಾವಿನಕಾಯಿ ಮತ್ತು ಹುರ್ಕೊಂಡಿರೋ ಎಲ್ಲ ಪದಾರ್ಥಗಳ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು 2ರಿಂದ 3 ರೌಂಡು ಡ್ರ್ ಅನಿಸಿದ್ರೆ ಆಯಿತು, ಈ ಚಟ್ನಿ ರೆಡಿ ಆಗುತ್ತೆ. ಚಟ್ನಿ ಆದಮೇಲೆ ಇದಕ್ಕೆ ಒಂದು ಸಾಸಿವೆ ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಇನ್ನೂ ರುಚಿಯಾಗಿರುತ್ತೆ. ಇದನ್ನು ಗಂಜಿ ಜೊತೆ ಊಟ ಮಾಡಿದರೆ ದೇಹಕ್ಕೂ ತಂಪು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು.